ಇವತ್ತಿನಿಂದ ಗ್ರೇಟರ್ ಬೆಂಗಳೂರು ಆರಂಭ ಆಗತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಸದ್ಯ ಬಿಬಿಎಂಪಿ ಇದೀಗ ರಾಜ್ಯದ ಇತಿಹಾಸದ ಪುಟಕ್ಕೆ ಸೇರಿದೆ. ಇನ್ನು ಮುಂದೆ ಗ್ರೇಟರ್ ಬೆಂಗಳೂರು ಆರಂಭ ಅಂದ್ರೆ ಇವತ್ತಿನಿಂದ ಗ್ರೇಟರ್ ಬೆಂಗಳೂರು ಆರಂಭ ಆಗತ್ತೆ. ಬೆಂಗಳೂರು ಹೆಸರಿನಲ್ಲಿ 5 ಮಹಾನಗರ ಪಾಲಿಕೆ ಆರಂಭ ಆಗಿದೆ. 5 ಕಾರ್ಪೊರೇಷನ್ ರಚನೆಯನ್ನ ಮಾಡಲಾಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ 5 IAS ಅಧಿಕಾರಿಗಳು ಕಮಿಷನರ್ಗಳಾಗಿ ನೇಮಕವನ್ನ ಮಾಡಿದ್ದಾರೆ ಅನ್ನೋದಾಗಿಯೂ ಕೂಡ ಡಿಸಿಎಂ ಡಿಕೆಶಿ ಹೇಳಿಕೆ ಕೊಟ್ಟಿದ್ದಾರೆ. ಒಂದ್ ಕಡೆಯಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆರಂಭ ಇವತ್ತಿನಿಂದ ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರಿನಲ್ಲಿ ಒಂದು ಪಾಲಿಕೆಯಲ್ಲ ವೀಕ್ಷಕರೇ, 5 ಮಹಾನಗರ ಪಾಲಿಕೆಗಳು ಇರುತ್ತೆ. 5 ಮಹಾನಗರ ಪಾಲಿಕೆಗಳನ್ನ ಮಾಡಿರುವಂತ ಉದ್ದೇಶ ಅಥವಾ ಇದರ ಹಿಂದಿರುವಂತ ಕಾರಣಗಳು ಏನೇನು ಅಂತ ನೋಡ್ತಾ ಹೋಗೋದಾದ್ರೆ, ಬೆಂಗಳೂರನ್ನ ಬೆಳೆಸಬೇಕು ಅಥವಾ ಬೆಳೀತಾ ಇರುವಂತ ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಮತ್ತಷ್ಟು ಅಭಿವೃದ್ಧಿ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಈಗ ಬಿಬಿಎಂಪಿ ಒಂದಿದೆ, ಒಂದು ಮಹಾನಗರ ಪಾಲಿಕೆಯಿಂದ ಇದು ಆಗಲ್ವಾ ಎನ್ನುವುದಾಗಿ ಸಾಕಷ್ಟು ಜನರ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿರುತ್ತೆ. ಖಂಡಿತವಾಗ್ಲೂ ಬೆಂಗಳೂರಿನ ಮೂಲಭೂತ ಸಮಸ್ಯೆಗಳನ್ನ ನೋಡ್ಲೇಬೇಕಾಗುತ್ತೆ. IT ಸಿಟಿ ಅಂತ ಕರೆಸಿಕೊಳ್ಳುವಂತ ನಮ್ಮ ನಗರದಲ್ಲಿ ಕೆಲವೊಂದಿಷ್ಟು ಮೂಲಭೂತ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ. ಅದು ರಸ್ತೆ ಸಮಸ್ಯೆ ಆಗಿರಬಹುದು, ಚರಂಡಿ ಸಮಸ್ಯೆ ಆಗಿರಬಹುದು, ಅಥವಾ ಮಳೆ ಬಂದಾಗ ರಸ್ತೆ ಮೇಲೆ ಎಷ್ಟೆಲ್ಲ ಒದ್ದಾಡಬೇಕು, ಟ್ರಾಫಿಕ್ ಸಮಸ್ಯೆ ಆಗಿ ಜನ ಎಷ್ಟರ ಮಟ್ಟಿಗೆ ಒದ್ದಾಡಬೇಕು, ಈ ಎಲ್ಲಾ ಸಮಸ್ಯೆಗಳನ್ನ ಮಾನದಂಡವಾಗಿಟ್ಕೊಂಡು ಜನರಿಗೆ ಉತ್ತಮ ಆಡಳಿತ ಸಿಗಬೇಕು ಎನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ದೊಡ್ಡ ಕನಸನ್ನ ಕಂಡು ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನ ಜಾರಿಗೆ ತಂದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ. ಮೊದಲೇ ಹಂತದಲ್ಲಿ ಇದಕ್ಕೆ ಎದುರಾದಂತ ಅಡೆತಡೆಗಳು ಅಥವಾ ವಿರೋಧಗಳು ಎಲ್ಲವೂ ಕೂಡ ಗಮನಿಸಿದ್ರಿ. ಆ ವಿರೋಧಗಳನ್ನೆಲ್ಲ ಪಕ್ಕಕ್ಕಿಟ್ಟು ರಾಜ್ಯಪಾಲರ ಅಂಕಿತ ಕೂಡ ಬಿದ್ದಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿ ಆಗಿದೆ. ಈ 5 ಮಹಾನಗರ ಪಾಲಿಕೆ ಆರಂಭ ಆದ್ರೆ, ಈ 5 ಕಾರ್ಪೊರೇಷನ್ ರಚನೆ ಮಾಡಿದ್ರೆ ಮುಂದೆ ಯಾವ ರೀತಿಯಾದಂತ ಆಡಳಿತ ಇರುತ್ತೆ, ಈ 5 ಮಹಾನಗರ ಪಾಲಿಕೆಗಳನ್ನ ನಿಭಾಯಿಸೋಕೆ ಸರ್ಕಾರಕ್ಕೆ ಆಗುತ್ತಾ? ಈಗಾಗಲೇ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಖಜಾನೆ ಖಾಲಿಯಾಗಿದೆ. ಈ ರೀತಿಯಾದಂತ ಚರ್ಚೆಗಳು ರಾಜಕೀಯದಲ್ಲಿ ಆಗ್ತಾ ಇದೆ. ಇದರ ಹೊರತಾಗಿ 5 ಪಾಲಿಕೆಗಳಿಗೆ ಹಣ ಬೇಕು, ಅದನ್ನು ನಿರ್ವಹಿಸೋಕೆ ಅಥವಾ ಅಲ್ಲಿ ಅಧಿಕಾರಿಗಳನ್ನ ನಿಯೋಜನೆ ಮಾಡೋಕೆ ಹೊಸ ಕಚೇರಿಗಳಾಗಬೇಕು, ವಲಯವಾರುಗಳಾಗಿ ಅದನ್ನ ಡಿವೈಡ್ ಮಾಡಬೇಕು. ಹೀಗೆ ಒಂದಷ್ಟು ಪ್ಲಾನ್ಗಳಿರುವಂತ ಸಂದರ್ಭದಲ್ಲಿ ಹೇಗೆ ಹಣಕಾಸನ್ನ ಅಥವಾ ಅನುದಾನವನ್ನ ಇದಕ್ಕೆ ಹಾಕ್ತಾರೆ, ಸರ್ಕಾರ ಅಷ್ಟು ಸಮರ್ಥವಾಗಿದೆಯಾ, ಈ ರೀತಿಯಾದಂತ ಪ್ರಶ್ನೆಗಳು ಇವೆ. ಇದ್ರ ಜೊತೆಯಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ಸಿಬ್ಬಂದಿಯ ಕೊರತೆ. ಈ 5 ಪಾಲಿಕೆಗೆ ಸಿಬ್ಬಂದಿಯನ್ನ ನಿಯೋಜನೆ ಮಾಡೋಕೆ ಸರ್ಕಾರದ ಕೈಯಿಂದ ಆಗತ್ತಾ ಅಂತೇಳಿ. ಯಾಕಂತ ಹೇಳಿದ್ರೆ ಈಗ ಇರುವಂತ ಒಂದು ಪಾಲಿಕೆಯಲ್ಲಿ 5,000 ಸಿಬ್ಬಂದಿಯ ಕೊರತೆ ಇದೆ. 5,000, ಒಂದಲ್ಲ ಎರಡಲ್ಲ, 5,000 ಸಿಬ್ಬಂದಿಯ ಕೊರತೆ ಇದೆ ಈಗಿರುವಂತ ಒಂದು ಪಾಲಿಕೆಯಲ್ಲಿ. ಇನ್ನು ಮುಂದಿನ ಹಂತದಲ್ಲಿ 5 ಪಾಲಿಕೆಗಳಾದ್ರೆ ಬೆಂಗಳೂರಿನಲ್ಲಿ ಹೇಗೆ ಸಿಬ್ಬಂದಿಯನ್ನ ನಿಯೋಜನೆ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲಸ ಮಾಡೋಕೆ ಜನ ಬೇಕು, ಹೇಗೆ ನಿಯೋಜನೆ ಮಾಡ್ತಾರೆ ಇರುವಂತಹ ಪ್ರಶ್ನೆಗಳು, ಅಡೆತಡೆಗಳು, ತೊಡಕುಗಳು ಸರ್ವೇ ಸಾಮಾನ್ಯವಾಗಿದೆ. ಇವೆಲ್ಲವನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು ಸರ್ಕಾರ ಮುಂದಿನ ಹಂತದಲ್ಲಿ ಯಾವ ಹೆಜ್ಜೆಯನ್ನು ಇಡುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇದೇ ವಿಚಾರವಾಗಿ ಇವತ್ತು ಮಾತನಾಡಿದ್ರು. ಬೆಂಗಳೂರು ಕೇಂದ್ರ, ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ ಹೆಸರಿನಲ್ಲಿ ಮಹಾನಗರ ಪಾಲಿಕೆ ರಚನೆ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ಗೆ ಅಫಿಡಾವಿಟ್ ಹಾಕಿದ್ದೇವೆ. ಡಿಲಿಮಿಟೇಷನ್ ಕಮಿಷನ್ ಮಾಡಲಾಗಿದೆ. ಡಿಸೆಂಬರ್ ವೇಳೆಗೆ ಚುನಾವಣೆ ನಡೆಸೋಕೆ ಸಿದ್ಧತೆ ಆಗುತ್ತೆ ಅಂತ ಹೇಳಿದ್ರೆ, ಸಾಕಷ್ಟು ವರ್ಷಗಳಿಂದ ಇಲ್ಲಿ ಬಿಬಿಎಂಪಿ ಚುನಾವಣೆ ಆಗಿಲ್ಲ. ಇನ್ನು ಆಗೋದಿದ್ರೆ 5 ಪಾಲಿಕೆಗಳಿಗೆ ಚುನಾವಣೆ ಆಗುತ್ತಾ ಸದ್ಯಕ್ಕಿರುವಂತ ಪ್ರಶ್ನೆ. ನಾಳೆಯಿಂದ ಆಯಾ ಪಾಲಿಕೆಗಳಿಗೆ ಹಣ ಪಾವತಿ, GBA ಅಂತ ಹೇಳಿದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಉತ್ತಮ ಆಡಳಿತ ಸೇವೆಯನ್ನ ಕೊಡಲಾಗುತ್ತೆ ಎನ್ನುವಂಥದ್ದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. Greater Bangalore Authority, where the elected members are there, representative who have the voter list who have been included, where their area lies in that, they will be the member of the Greater Bangalore Authority. Now it is under the today on 2/9/25. This is a very important day for the Karnataka and India to call this Greater Bangalore. Have 5 corporations, so we have it has come to effect. 5 corporation also will be with 5 IAS senior officers as the commissioners. The GBA is being coming out with the 5 corporation for a better governance, effective delivery of the services, and advising the coordination with all other departments, and all the major mega projects will be taken out by our GBA. Every corporation will have 1 commissioner, 1 additional commissioner. Both of them will be the IAS officers.
one joint commissioner who will be the senior case officer and 2 chief engineers, and about 27 divisions were there earlier. Now we have made it as 50 divisions. Earlier there will be 75 subdivisions. Now there will be 150 subdivisions, and in every corporation a maximum of 150 wards will be